ಕೇಳ್ಕೊಂಡ್ರು. ನಾವು ಕಷ್ಟ ಇದೆ ಅಂದ್ರೆ ಬಗೆಹರ್ಸಪ್ಪ ಅಂತ ಕೇಳ್ಕೊಬೇಕು. ನಾವು ಕಷ್ಟನ ಬಗೆಹರಿಸೋ ಶಕ್ತಿ ಆ ರಾಯರು ಕೊಡ್ತಾರೆ. ಕಷ್ಟನ ನೀಗಿಸೋದು ಏನೇ ಆಗ್ಲಿ ಅವ್ರು ಎಲ್ಲರನ್ನು ನಿರ್ವಹಿಸ್ಕೊಡ್ತಾರೆ. ಏನೇ ಕಷ್ಟ, ಮನೆ ಪ್ರಾಬ್ಲಮ್, ಮನೆ ಸಮಸ್ಯೆ ಬರಲಿ, ಏನಿಲ್ಲ ಅದೆಲ್ಲ ಸಹಿಸೋ ಶಕ್ತಿ ಅವ್ರು ಕೊಡ್ತಿದ್ದಾರೆ. ಅವ್ರು ಪ್ರತಿಯೊಂದು ರೂಪದಲ್ಲೂ ಅವತಾರ ಎತ್ತಿ ಜಗತ್ತಿಗೆ ಉದ್ಧಾರ ಮಾಡ್ತಿದ್ದಾರೆ. ಅವ್ರು ನನ್ಗೆ ಎಷ್ಟೋ ಸತಿ ನಂಗೆಲ್ಲ ಕಷ್ಟ ಸಹಿಸೋ ಶಕ್ತಿ, ಒಂದು ಎಕ್ಸಾಮ್ ಒಂದು ಏನೇ ಬರ್ಲಿ ಅದೆಲ್ಲ ಸಹಿಸೋ ಶಕ್ತಿ, ಎಲ್ಲ ಪಾಸ್ ಆಗೋದೆಲ್ಲ ಅವ್ರು ಮಾಡ್ಕೊಟ್ಟಾರೆ. ಇವತ್ತು ನಾನು ಹೇಳೋದಿಷ್ಟೇ, ರಾಯರು ಏನು ಕೇಳ್ಕೊಂಬ ಕಷ್ಟ ಸಹಿಸೋ ಶಕ್ತಿನ ಕೊಡಪ್ಪ ರಾಘವೇಂದ್ರ ಅಂತ ಕೇಳ್ಕೊಂಡು ಎಲ್ಲ ಕಷ್ಟನ ಬಗೆಹರಿಸೋ ಶಕ್ತಿ ಅವ್ರು ಕೊಡ್ತಾರೆ. ಈಗಲೂ ಅವ್ರು ನಂಗೆ ನನ್ನ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ನನ್ನ ಜೊತೆಯಾಗಿ ನಿಂತ್ಕೊಂಡು ಕಷ್ಟನ ಬಗೆಹರಿಸೋ ಶಕ್ತಿ ಕೊಡ್ತಾರೆ. ನಾನು ಇದನ್ನೇ ಕೇಳ್ಕೊಳ್ಳೋದು ಸಮಸ್ತ ಮನೇಲಿ ವೈಯಕ್ತಿಕ ವಿಚಾರದ್ದು, ಮದ್ವೆ ಸಂಬಂಧಪಟ್ಟಿದ್ದು, ಮದ್ವೆ ಆದ ಗಂಡ ಮನೆಗೆ ಹೋಗಿದ್ದು ಎಲ್ಲ ಕಷ್ಟ ಬಗೆಹರಿಸೋ ಸಮಸ್ಯೆನೂ ಅವರು ನೀಗಿಸೋ ಶಕ್ತಿ ಕೊಡ್ತಾವ್ರೆ. ರಾಯರ ಅನುಗ್ರಹನ ಪ್ರತಿಯೊಬ್ಬರು ಸಮಸ್ತ ಜನರು ಇದನ್ನ ಕಷ್ಟನ ಬಗೆಹರಿಸಪ್ಪ ಅಂತ ನಾವು ಕಷ್ಟ ಜಯಿಸೋ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಂಡ್ರೆ ಅವ್ರು ಜಯಿಸೋ ಶಕ್ತಿ ಕೊಡ್ತಾರೆ. ಕಷ್ಟ ಅಂದ್ರೆ ಯಾರು ತಾನೇ ಬರಲ್ಲ, ಎಲ್ಲರಿಗೂ ಬರ್ತದೆ. ಅವ್ರ ಹತ್ರ ಬೇಡ್ಕೊಳ್ಳಿ.